ನಮಸ್ಕಾರ ಎಲ್ಲರಿಗೂ. ಆ್ಯಂಡ್ ಇದು ನೆನ್ನೆ ಭೀಮನ ಅಮಾವಾಸ್ಯೆ ಪೂಜೆದು ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ನೆನ್ನೆ 6ಗೇನೋ ಎಚ್ಚರ ಆಯಿತು, ಬಿಕಾಸ್ ತುಂಬ ಕೆಲಸ ಆಯಿತು. ಮಿಡ್ ನೈಟ್ ಆಗಿಬಿಟ್ಟಿತ್ತು, ಎಚ್ಚರನೇ ಆಗಿಲ್ಲ, ಅಲಾರಾಮ್ ಹೊಡ್ಕೊಂಡ್ರು ಕೂಡ. ಸೊ 6 ಗಂಟೆಗೇನೋ ಎಚ್ಚರ ಆಯಿತು. ಮತ್ತು ಕ್ವಿಕ್ಕಾಗಿ ಎಲ್ಲ ಬೇಗ ಮಾಡ್ಕೊಳ್ತಾ ಇದ್ದೀನಿ ಪೂಜೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ಮಾಡಲಿಲ್ಲ, ಫಸ್ಟು ಪೂಜೆ ಮಾಡಿಬಿಡಬೇಕು ಅಂದ್ಬಿಟ್ಟು ಪೂಜೆ ಮುಗಿಸ್ಕೊಳ್ತಿದ್ದೀನಿ, ಪೂಜೆಗೆಲ್ಲ ರೆಡಿ ಮಾಡಿ. ಆ್ಯಂಡ್ ಭೀಮನ ಅಮಾವಾಸ್ಯೆ ಅಂದರೆ ನನಗೆ ತುಂಬ ಇಷ್ಟ, ಬಿಕಾಸ್ ಅದೊಂಥರ ನನಗೆ ಸ್ಪೆಷಲ್ ಪ್ಲೇಸ್ ಇದೆ ಭೀಮನ ಅಮಾವಾಸ್ಯೆಗೆ. ನಾನು ಮದುವೆ ಆಗಿದ್ದ 5 ವರ್ಷದಿಂದ 1 ಇಯರ್ ಕೂಡ ಮಿಸ್ ಮಾಡ್ದಿರ ಪೂಜೆ ಮಾಡ್ತಿದ್ದೀನಿ. ಆ್ಯಂಡ್ ನನಗೆ ಗೊತ್ತಿಲ್ಲ, ಆವತ್ತು ನಮ್ಮ ಮನೆಯವ್ರಿಗೆ ಪೂಜೆ ಮಾಡೋದ್ರಲ್ಲಿ ನನಗೆ ಗೊತ್ತಿಲ್ಲದೆ ಇರೋವಂಥ ತೃಪ್ತಿ, ಖುಷಿ, ಸಮಾಧಾನ ಸಿಗುತ್ತೆ. ಎಲ್ಲದ ಪಾಯಸ ಮಾಡಿದ್ದೆ. ಆ್ಯಂಡ್ ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಿದ್ದೀನಿ. ಆ್ಯಂಡ್ ತುಂಬ ಪ್ರೀತಿ ಭಕ್ತಿಯಿಂದ ಮಾಡಿದೆ. ಆ್ಯಂಡ್ ಅವರು ಅದೇ ರೀತಿ ಸ್ಪಂದಿಸ್ತಾರೆ, ಪ್ರೀತಿ ಮಾಡ್ತಾರೆ, ಕೇರ್ ಮಾಡ್ತಾರೆ. ನನಗೆ ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ಸದಾ ಕಾಲ ಅವ್ರು ಚೆನ್ನಾಗಿರಬೇಕು, ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಆ್ಯಂಡ್ ನಾನು ಇದಕ್ಕಿಂತ ಜಾಸ್ತಿ ಏನು ಬಯಸಲ್ಲ. ಆ್ಯಂಡ್ ಅವ್ರು ನನಗೆ ಕೊಟ್ಟಿರೋವಂಥ ಪ್ರೀತಿ, ಕಾಳಜಿ, ರೆಸ್ಪೆಕ್ಟ್ಗೆ ನಾನು ಸದಾ ಚಿರಋಣಿ. ಆ್ಯಂಡ್ ಥ್ಯಾಂಕ್ ಯು, ಲವ್ ಯು ಸೋ ಮಚ್. ನೋ ನಜಾರ್.